ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆ ಎದ್ದಿದ ತಕ್ಷಣ ಆಚೆಗಡೆ ಎಲ್ಲ ಸ್ವಲ್ಪ ನೋಡಿದೆ. ವಿಡಿಯೋ ಮಾಡ್ಕೊಂಡಿದ್ದಿಲ್ಲ. ಈ ಥರ ವಿಡಿಯೋ ಮಾಡಿ ತುಂಬ ದಿನವೇ ಆಗೋಯ್ತು. ಫ್ರೈಡೇ ಇವತ್ತು. ಖುಷಿ ಏನಂದರೆ ನಮ್ಮ ಮನೆಯವರು ಇವತ್ತು ಸರ್ಪ್ರೈಸ್ ಆಗಿ ಮನೆಯಲ್ಲೇ ಇದ್ದಾರೆ. ಇಂಡಿಪೆಂಡೆನ್ಸ್ ಡೇ ಅಲ್ವಾ, ಸೊ ಅವರು ಸಂಡೇನೂ ಮನೇಲಿರಲ್ಲ. ಇವತ್ತಾದರೂ ಒಂದಿನ ನಮ್ಮ ಜೊತೆ ಇದ್ದು ನಮಗೆ ಟೈಮ್ ಕೊಡ್ತಾ ಇದ್ದಾರೆ ಅನ್ನೋದೇ ಖುಷಿ ವಿಷಯ. ದಿನ ಇರ್ತಾರೆ, ಬಟ್ ಬೆಳಗ್ಗೆ ಬೇಗ ಎದ್ದು ಹೋಗ್ತಾರೆ, ನೈಟು ಲೇಟಾಗಿ ಬರ್ತಾರೆ. ಇದ್ದು ಇಲ್ದಲೇ ಇರೋ ಥರ ಇರ್ತೀವಿ, ಒಂಥರ ಟೈಮೇ ಕೊಡಲ್ಲ. ಸರಿ ಅಂದ್ಬಿಟ್ಟು ಅವರು ಮನೇಲಿರ್ತೀನಿ ಅಂದಿದ್ದೆ ಒಂದು ದೊಡ್ಡ ಖುಷಿ ನನಗೆ. ಸರಿ ಕಸ ಎಲ್ಲ ಗುಡಿಸ್ಕೊಂಡೆ, ಅವ್ರು ಎದ್ದೇಳೋ ಅಷ್ಟರಲ್ಲಿ ಕ್ಲೀನ್ ಮಾಡ್ಕೊಳ್ಳೋಣ, ಪೂಜೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ಬಟ್ ಲೇಟಾಗಿ ಎದ್ದಿದ್ದೆ, ಅವ್ರು ಕೆಲ್ಸಕ್ಕೆ ಹೋಗಲ್ಲ ಅಂದ್ಬಿಟ್ಟು ಪೂಜೆನ ಸಂಜೆ ಮಾಡಿಕೊಂಡ್ರೆ ಆಯಿತು ಅಂದ್ಬಿಟ್ಟು ನೆಲ ಎಲ್ಲ ಒರೆಸ್ದೆ. ಅಡುಗೆ ಮನೆಗೆ ಬಂದೆ, ಜಿಲೇಬಿ ತಂದಿದ್ದೆ. ಅವ್ರು ಬೆಳಗ್ಗೆ ತಿಂತೀನಿ ಅಂದರು, ಹಂಗೆ ಎತ್ತಿಟ್ಟಿದ್ದೆ. ಅಡುಗೆ ಮನೆಯೆಲ್ಲ ಇದು ಮಾಡಿಕೊಂಡು ನನ್ನ ಮಗಳಿಗೆ ಸ್ವಲ್ಪ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕು ಅಂತ ಹೇಳಿದೆ. ಸರಿ ಅಮ್ಮ ಅಂತ ಹೇಳಿದ್ಲು. ಟೈಮ್ ಆವಾಗಲೇ 9 ಗಂಟೆ ಆಗಿತ್ತು. ಸರಿ ಟೀ ಮಾಡಿಬಿಟ್ಟು ನಾನು ನನ್ನ ಮಗಳು ನಮ್ಮ ಮನೆಯವರು 3 ಜನನೂ ಕುಡಿಯೋಣ ಅಂದ್ಬಿಟ್ಟು ಮಾಡಿಕೊಂಡೆ. ಟೀ ಎಲ್ಲ ಮಾಡಿಕೊಟ್ಬಿಟ್ಟು ಅವ್ರನ್ನ ಎಬ್ಬರಿಸ್ದೆ. ನಾನು ತಿಂಡಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಮೆಂತ್ಯ ಪಲಾವ್ ಮಾಡೋಣ ಅಂದ್ಬಿಟ್ಟು ಟೀ ಕೊಟ್ಬಿಟ್ಟು ಹಸ್ಬೆಂಡ್ನ ಎಬ್ಬರಿಸ್ಬಿಟ್ಟು ನಾನು ಬಂದೆ ಒಳಗಡೆ. ಹಾಯ್, ಗುಡ್ ಮಾರ್ನಿಂಗ್. ನಾನಿವತ್ತು ಮೆಂತ್ಯ ಕಿಚಡಿ ಮಾಡ್ತಾಯಿದ್ದೀನಿ. ನನ್ನ ಮಗಳಿಗೆ ಫೇವರೇಟು. ಸಿಂಪಲ್ಲಾಗಿ ಬೇಗ ಮಾಡ್ಕೊಬೋದು, ಕ್ವಿಕ್ಕಾಗಿ. ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ, ಬನ್ನಿ. ಜಾರಲ್ಲಿ ನಾನು ಜಾಸ್ತಿ ಐಟಮ್ಸ್ ಏನೂ ಹಾಕ್ಕೊಂಡಿಲ್ಲ. ಒಂದು 3-4 ಮೆಣಸಿನ್ಕಾಯಿ, 1-2 ಇಲ್ಕು ಶುಂಠಿ, ಒಂದು 7-8 ಇಲ್ಕು ಬೆಳ್ಳುಳ್ಳಿ, ಮತ್ತು ಜೀರಿಗೆ, ಮತ್ತು ಸೋಂಪ ಕಾಳು ಬರುತ್ತೆ ಅಲ್ವಾ, ಅದೊಂದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇದನ್ನಿಷ್ಟು ಪೇಸ್ಟ್ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ, ಅಲ್ಲ ಕರ್ಬೇವಿನ ಸೊಪ್ಪು. ಯಾಕಂದರೆ ನನ್ನ ಮಗಳು ಎಲ್ಲ ಎತ್ತಿಕ್ತಾಳೆ, ಅದಕ್ಕೆ ನಾನು ಪೇಸ್ಟ್ ಮಾಡಿ ಹಾಕ್ಬಿಡ್ತೀನಿ, ಆವಾಗ ಅವಳು ಎತ್ತಿಕ್ಕೋಕ್ಕಾಗಲ್ಲ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದನ್ನು ಅಷ್ಟೇ, ಸೊಪ್ಪು ಅವಳು ತಿನ್ನಲ್ಲ, ಅದಕ್ಕೆ ನಾನು ಈ ಥರ ರುಬ್ಬಿ ಹಾಕ್ಬಿಡ್ತೀನಿ, ಅವಳು ಏನು ಎತ್ತಿಕ್ಕೋಕ್ಕಾಗಲ್ಲ ಅಂದ್ಬಿಟ್ಟು. ಅದಕ್ಕೆ ಇವಾಗ ಇದನ್ನು ಪೇಸ್ಟ್ ಮಾಡ್ಕೊಳ್ಳಿ. 1 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 1 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 1-2 ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಿಷ್ಟು ತರಕಾರಿ, ಕ್ಯಾರೆಟು, ಬೀನ್ಸ್ ಅಷ್ಟೇ ಹಾಕಿರೋದು, ನನ್ನ ಮಗಳು ತಿನ್ನಲ್ಲ ಜಾಸ್ತಿ ಅಂದ್ಬಿಟ್ಟು. ಇದು ರುಬ್ಬಿಟ್ಕೊಂಡಿರೋ ಪೇಸ್ಟು. ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ. ಆಯಿಲ್ ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ನಮ್ಮ ಮನೆಯವ್ರಿಗೆ ಜಾಸ್ತಿ ಆಯಿಲ್ ಇದ್ದರೆ ಇಷ್ಟ ಆಗಲ್ಲ, ನಾನು ಸ್ವಲ್ಪನೇ ಹಾಕ್ಕೊತೀನಿ. ಮತ್ತು ನಾನು ಇವತ್ತು ಬೆಳಗ್ಗೆ 3 ಜನಕ್ಕೆ ಎಷ್ಟು ಬೇಕು ಅಷ್ಟೇ ಮಾಡ್ಕೊಳ್ತಾ ಇರೋದು. ಅವ್ರು ಇವತ್ತು ಮನೆಯಲ್ಲೇ ಇರ್ತಾರೆ, ಹಾಗಾಗಿ 3 ಹೊತ್ತು ಏನು ಬೇಕು ಅದನ್ನು ಕೇಳಿಬಿಟ್ಟು ಬಿಸಿಯಾಗಿ ಮಾಡ್ಕೊಡೋದಷ್ಟೇ ಇವತ್ತು ನನ್ನ ಕೆಲಸ. ಸಾಸಿವೆ ಹಾಕ್ಕೊಳ್ಳಿ, ಜೀರಿಗೆ ಹಾಕ್ಕೊಳ್ಳಿ, ಮೆಂತ್ಯ ಕಾಳು ಹಾಕ್ಕೊಳ್ಳಿ. ಮೆಂತ್ಯ ಕಿಚಡಿ ಆಗಿರೋದ್ರಿಂದ ಇದರಲ್ಲಿ ಮೆಂತ್ಯನೇ ಸ್ಪೆಷಲ್ ಟೇಸ್ಟ್. ಇದು ನೆನೆಸಿ ಇಟ್ಕೊಬೇಕು, ರಾತ್ರಿನೇ ನೆನೆಸಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ, ಮೆತ್ತಗಿರುತ್ತೆ. ಇದನ್ನು ನಾನು ಲಾಸ್ಟಲ್ಲಿ ಹಾಕ್ಕೊಳ್ತೀನಿ. ಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಈರುಳ್ಳಿ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು. ನೋಡಿ, ಡೀಪ್ ಫ್ರೈ ಆಗಿದೆ. ಇವಾಗ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ನಾನು. ಅದ್ರ ಜೊತೆ ತರಕಾರಿಗಳನ್ನೂ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ರುಬ್ಬಿರೋದನ್ನು ಹಾಕ್ಕೊಂಡ್ಬಿಟ್ಟು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ, ನೆನೆಸಿಟ್ಟಿರೋದು. ನಾನು ಜಾಸ್ತಿ ಹಾಕಿಲ್ಲ, 3/4 ಗ್ಲಾಸ್ ಹಾಕಿದ್ದೀನಿ ಅಷ್ಟೇ. ಇವಾಗ ಬೆಳಗ್ಗೆಗೆ ಅಂದ್ಬಿಟ್ಟು ಇದು ಹಾಕ್ಕೊಂಡು ಒಂದು ವಿಷಲ್ ಹೊಡಿಸಿ ಇದು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಬಂದು 1/4 ಗ್ಲಾಸ್ ಹಾಕ್ಕೊಳ್ಳಿ. ನಾನು ಇದರಲ್ಲಿ 3/4 ಗ್ಲಾಸ್ ಹಾಕ್ಕೊಂಡಿದ್ದೀನಿ, ಅದಕ್ಕೆ 1.5 ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ ನಾನು ಅಷ್ಟೇ.
ಉಪ್ಪು ನೋಡ್ಕೊಳ್ಳಿ, ಎಷ್ಟು ಬೇಕಷ್ಟು ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿ ಕ್ಯಾಪ್ ಹಾಕಿ ಒಂದು ವಿಷಲ್ ಹೊಡೆದ್ರೆ ಮುಗ್ದೋಯ್ತು. ಈ ಮೆಂತೆನ ಲಾಸ್ಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದು ನೆನೆಸಿಕ್ಕೊಂಡ್ರೆ ಒಗ್ಗರಣೆಗೆ ಹಾಕಿ ಫ್ರೈ ಮಾಡಬೇಕಿತ್ತು. ನಾನು ಬೆಳಗ್ಗೆ ನೆನೆಸಿರೋದ್ರಿಂದ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪೊಂದು ಸ್ವಲ್ಪ ಬೇಕಿದೆ. ನೋಡಿ, ಮೆಂತ್ಯ ಕಿಚಡಿ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ಸ್ವಲ್ಪ ಮಾಡಿರೋದ್ರಿಂದ ಚೆನ್ನಾಗಿ ಬಂದಿದೆ. ನಾನು ದಿನ ಒಂದು ಗ್ಲಾಸ್ ಅಕ್ಕಿ ಹಾಕ್ಬಿಟ್ಟು ತರಕಾರಿ ಹಾಕಿದ್ರೆ ಅದು ಅಷ್ಟು ಚೆನ್ನಾಗಿ ಅನ್ನ ಸ್ವಲ್ಪ ಜಾಸ್ತಿ ಮೆದು ಆಗ್ತಾಯಿತ್ತು. ಇವತ್ತು ಕರೆಕ್ಟಾಗಿ ಬಂದಿದೆ, ಚೆನ್ನಾಗಿ ಬಂದಿದೆ. ಸರ್ವ್ ಮಾಡ್ಕೊಳ್ಳೋಣ ತಟ್ಟೆಗೆ. ಇದು ಬಂದುಬಿಟ್ಟು ಬೆಲ್ಲ ಅನ್ನ. ಇದು ಯಾವ ರೈಸಲ್ಲಿ ಮಾಡಿರೋದು ಅಂದರೆ, ಇವಾಗ ಲಕ್ಷ್ಮೀ ಪೂಜೆಗೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಇಡ್ತೀವಿ ಅಲ್ವಾ. ಡ್ರೈ ಫ್ರೂಟ್ಸು, ರೈಸು ಎಲ್ಲ ಚೊಂಬಲ್ಲಿ ಹಾಕ್ಬಿಟ್ಟು ಲಕ್ಷ್ಮೀ ಮುಖ ಇಟ್ಟು ಕೂರಿಸ್ತೀವಲ್ವ. ಆ ರೈಸಲ್ಲಿ ಅದನ್ನು ವೇಸ್ಟ್ ಮಾಡಬಾರ್ದು. ಆ ಡ್ರೈ ಫ್ರೂಟ್ಸು ಮತ್ತು ರೈಸ್ನ ಅದರಲ್ಲಿ ಈ ಥರ ಬೆಲ್ಲದನ್ನ ಮಾಡಿಬಿಟ್ಟು ಮನೆಯವರೆಲ್ಲ ತಿಂದರೆ ಅದು ತುಂಬ ಒಳ್ಳೆಯದಾಗುತ್ತೆ. ಯಾರ್ಯಾರು ಲಕ್ಷ್ಮೀ ಪೂಜೆ ಮಾಡಿ ಈ ಥರ ಡ್ರೈ ಫ್ರೂಟ್ಸ್ ಇಟ್ಟಿರ್ತೀರೋ ಅವರು ಈ ಥರ ಮಾಡಿ ತಿನ್ನೋದ್ರಿಂದ ಅದು ತುಂಬ ಒಳ್ಳೆಯದಾಗುತ್ತೆ ಮನೆಗೆ. ಕೆಲವರು ನೀರು ಇಟ್ಬಿಟ್ಟು ಮಾಡ್ತಾರೆ. ನೀರು ಇಟ್ಬಿಟ್ಟು ಮಾಡಬಾರ್ದು ಲಕ್ಷ್ಮೀ ಪೂಜೆಗೆ. ಈ ಥರ ಡ್ರೈ ಫ್ರೂಟ್ಸು ಮತ್ತು ರೈಸ್, ಅಕ್ಕಿ ಎಲ್ಲ ಹಾಕಿಬಿಟ್ಟೆ ಮಾಡಬೇಕು. ಆ ಮಾಡಿದ ರೈಸು, ಡ್ರೈ ಫ್ರೂಟ್ಸು ವೇಸ್ಟು ಮಾಡಬಾರ್ದು. ಈ ಥರ ಮಾಡಿ ತಿನ್ನಬೇಕು. ಲಾಸ್ಟ್ ಫ್ರೈಡೇ ಲಕ್ಷ್ಮೀ ಪೂಜೆ ಆಗಿರೋದು. ಈ ಫ್ರೈಡೇ ನಮ್ಮ ಅತ್ತೆ ಮಾಡ್ಕೊಬಂದು ಕೊಟ್ಟಿದ್ದಾರೆ. ನನ್ನ ಮಗಳಿಗೂ ಫೇವ್ರೇಟ್ ಇದು, ನಮ್ಮ ಮನೆಯವ್ರಿಗೂ ಇಷ್ಟ. ಮತ್ತು ಬೋಂಡ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ನಾನು ತಟ್ಟೆಗಿಷ್ಟು ಸರ್ವ್ ಮಾಡ್ಕೊಂಡಿದ್ದೀನಿ. ಇದಿಷ್ಟು ಇವತ್ತು ನಮ್ಮ ಬೆಳಗಿನ ಬ್ರೇಕ್ಫಾಸ್ಟ್. ಬೆಲ್ಲದನ್ನ, ಮೆಂತ್ಯ ಕಿಚಡಿ, ಸೌತೆಕಾಯಿ, ಬೋಂಡ. ನಿಮ್ಮ ತಿಂಡಿ ಏನಂತ ನನಗೆ ಕಮೆಂಟ್ ಮಾಡಿ. ಬನ್ನಿ, ಇವತ್ತು ಫಸ್ಟ್ ಟೈಮ್ 3 ಜನನೂ ಕುತ್ಕೊಂಡು ಒಟ್ಟಿಗೆ ತಿಂಡಿ ತಿಂತಾಯಿದ್ದೀವಿ. ಯಾವಾಗಲೂ ನಾನು ನಮ್ಮನೆಯವರು ತಿಂತಾಯಿದ್ವಿ, ಇಲ್ಲ ಏನೋ ಅದು ಇದು ಕೆಲಸಗಳ ನಡುವೆ ಒಬ್ಬೊಬ್ರು ಒಂದೊಂದು ಸಲ ತಿಂತಾಯಿದ್ವಿ. ಬಟ್ ಇವತ್ತು ಅವ್ರ ಮನೇಲಿದ್ದಾರೆ. ನನ್ನ ಮಗಳು ಸ್ವಲ್ಪ ಬೇಗ ಎದ್ದು ಬಂದಿದ್ದಾಳೆ. ಅವಳಿಗೂ ಸ್ವಲ್ಪ ಹೆಲ್ತ್ ಸರಿ ಇಲ್ಲ, ಗದ್ಕಟ್ಟು ಥರ ಆಗಿದೆ. ಅದಕ್ಕೆ ಸ್ವಲ್ಪ ಬೇವಿನ ಸೊಪ್ಪು ಅರ್ದ್ಬಿಟ್ಟು ಹಚ್ಚಿ ಸ್ನಾನ ಮಾಡಿಸೋಣ ಅಂತ ಅಂದ್ಕೊತಾ ಇದ್ದೀನಿ. ಮತ್ತು ಕೆನ್ನೆ ಹತ್ರ ಎಲ್ಲ ಊದ್ಕೊಂಡಿದೆ, ಗಂಧ ಹಚ್ಬಿಟ್ಟು ಕ್ಲೀನಾಗಿ ನೋಡ್ಕೊಬೇಕು ಇವತ್ತು. ಆ ಥರ ಮಾಡೋಣ ಅಂತ. ಅವಳು ಲೀವ್ ಹಾಕ್ಕೊಂಡಿದ್ದಾಳೆ, ಸ್ಕೂಲ್ಗೆ ಹೋಗಿಲ್ಲ. ಅದನ್ನು ಮಾಡಬೇಕು. ಬನ್ನಿ, ಇವತ್ತೆಲ್ಲರೂ ತಿಂಡಿ ತಿಂತಾಯಿದ್ದೀವಿ ಒಟ್ಟಿಗೆ, ಅದೇ ಖುಷಿ. ಇವತ್ತು ಬೆಳಗ್ಗೆ ಸ್ಪೆಷಲ್ ಡೇ ಅಂದರೆ ಇದೇನೆ ನಮಗೆ. ತುಂಬ ದಿನ ಆದಮೇಲೆ ಒಟ್ಟಿಗೆ ಕುತ್ಕೊಂಡು ತಿಂತಾಯಿದ್ದೀವಿ. ನೀವು ಮಾಡಿ, ನಾನು ಮಾಡ್ತೀನಿ. ಬಾಯ್, ನೆಕ್ಸ್ಟ್ ಸಿಗ್ತೀನಿ. ನಮ್ಮ ಮನೆಯವ್ರಿಗೆ ಪಾನಿಪುರಿ ತಿನ್ನಬೇಕಂತೆ. ಅವರು ಹೊರಗಡೆ ಎಲ್ಲ ಅಷ್ಟು ತಿನ್ನಲ್ಲ, ಇಷ್ಟಪಡಲ್ಲ. ಹೊರಗಡೆ ಫುಡ್ಡೆಲ್ಲ ಅಷ್ಟು ತಿನ್ನಲ್ಲ ಅವರು. ಅದಕ್ಕೆ ಮನೆಯಲ್ಲೇ ಮಾಡಿಕೊಡು ಅಂದ್ಬಿಟ್ಟು ಒಂದು ವೀಡಿಯೋ ಕಳಿಸಿದ್ದಾರೆ. ಇದನ್ನು ನೋಡ್ಕೊಂಡು ಇದೇ ಥರ ಮಾಡಿಕೊಡು ಅಂದ್ಬಿಟ್ಟು ನಾನು ಅದಕ್ಕೆ ಅಲ್ಲಿ ಬಟಾಣಿನ ನೆನೆ ಹಾಕಿದ್ದೀನಿ. ಇದು ಸಂಜೆ ಅಷ್ಟರಲ್ಲಿ ಗೋಲ್ಗಪ್ಪ ಮತ್ತು ಮಸಾಲೆ ಪೂರಿ 2 ಬೇಕಂತೆ. ಪೂರಿ ಎಲ್ಲ ನಾನೇ ಪ್ರಿಪೇರ್ ಮಾಡಬೇಕು, ಹೊರ್ಗಡೆದು ಬೇಡ ಅಂತ ಹೇಳಿದ್ದಾರೆ. ಈಗ ಸದ್ಯಕ್ಕೆ ಸ್ನಾನ ಮಾಡ್ಕೊಂಬಂದು ರೆಸಿಪಿನ ನಿಮ್ಮ ಮುಂದೆ ಶೇರ್ ಮಾಡ್ತೀನಿ. ಇದನ್ನು ಈವ್ನಿಂಗ್ ನಾನು ಮಾಡೋದು. ಈಗ ಮಧ್ಯಾಹ್ನಕ್ಕೆ ಏನು ಬೇಕು ಕೇಳ್ತೀನಿ, ಏನು ಮಾಡಿಕೊಡು ಅಂತ ಹೇಳ್ತಾರೆ. ಮಾಡಿಕೊಟ್ಬಿಟ್ಟು ಮಧ್ಯಾಹ್ನದ್ದು ಪಾನಿಪುರಿ ರೆಸಿಪಿನ ನಾನು ಶೇರ್ ಮಾಡ್ಕೊತೀನಿ. ಮಾತ್ರ ಪೂಜೆನೂ ಸಂಜೆ ಮಾಡ್ತೀನಿ. ನಾನು ಇವಾಗ ಮಾಡಲ್ಲ, ಲೇಟ್ ಆಗಿದೆ. ತಿಂಡಿ ಎಲ್ಲ ತಿಂದುಬಿಟ್ಟೆ ಅಲ್ವಾ. ತಿಂಡಿ ತಿಂದುಬಿಟ್ಟು ಪೂಜೆ ಮಾಡಬಾರ್ದು ಯಾರಾದರೂ ಅಷ್ಟೇ. ಬೆಳಗ್ಗೆ ಮಾಡ್ಕೊಬೇಕು ಬೇಗ, ಒಂದು 8 ಗಂಟೆ ಒಳಗಡೆ. ಇಲ್ಲ ಅಂದರೆ ಈವ್ನಿಂಗು 5:30, 6 o'clock ಆ ಥರ ನಾನು ಇವಾಗ ಸ್ನಾನ ಎಲ್ಲ ಮಾಡಿಕೊಂಡ್ರೆ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಈವ್ನಿಂಗ್ ಆರಾಮಾಗಿ ಪೂಜೆ ಮಾಡ್ಕೊಳ್ತೀನಿ. ಸರಿ, ಬನ್ನಿ. ಸ್ನಾನ ಮುಗಿಸ್ಕೊಂಡು ಬಂದೆ. ನಾನು ಹೇರ್ ಯಾವಾಗೂ ಯಾಕೆ ಫ್ರೀ ಬಿಡ್ತೀನಿ ಅಂದರೆ, ನನಗೆ ಈ ಜುಟ್ಟೆಲ್ಲ ಹಾಕಿದ್ರೆ, ಜಡೆ ಎಲ್ಲ ಹಾಕಿದ್ರೆ ತಲೆ ನೋವು ಬರುತ್ತೆ. ಅದಕ್ಕೆ ನಾನು ಆದಷ್ಟು ಹೇರ್ ಫ್ರೀ ಬಿಡ್ತೀನಿ. ತುಂಬ ಸೆಕೆ ಆದಾಗ ಮಾತ್ರ ಹಿಂಗೆ ತೆಗೆದ್ಬಿಟ್ಟು ಹಿಂಗೆ ಕ್ಲಿಪ್ ಹಾಕ್ಕೊಳ್ತೀನಿ. ಸ್ಟೈಲಿಗೆ ಬಿಡ್ತೀನಿ ಅಂತ ಅಂದ್ಕೊಳ್ಳೋಕೆ ಹೋಗ್ಬೇಡಿ. ನನಗೆ ಸ್ವಲ್ಪ ಹೆಡ್ ಪೇಯ್ನ್ ಎಲ್ಲ ಆಗುತ್ತೆ. ಅದಕ್ಕೋಸ್ಕರ ನಾನು ಆದಷ್ಟು ಸ್ನಾನ ಮಾಡಿದಾಗೆಲ್ಲ ಹೇರ್ ಫ್ರೀನೇ ಬಿಟ್ಟಿರ್ತೀನಿ. ಓಕೆ, ಇವಾಗ ನಮ್ಮ ಮನೆಯವ್ರಿಗೆ ಪಾಲಕ್ ಸಾಂಬಾರು ಮಾಡ್ತಾಯಿದ್ದೀನಿ. ಅದು ಸಾಂಬಾರು ಬಂದು ತುಂಬಾ ಈಸಿ, ಜಾಸ್ತಿ ತಲೆ ಕೆಡಿಸ್ಕೊಂಡು ಮಾಡೋ ಹಾಗೇನಿಲ್ಲ, ಏನಿಲ್ಲ. ಒಂದು 10 ನಿಮಿಷಕ್ಕೆಲ್ಲ ರೆಡಿ ಆಗಿಬಿಡುತ್ತೆ. ಈಸಿ ರೆಸಿಪಿ. ಮತ್ತು ಮುದ್ದೆ ಮಾಡಿಕೊಡ್ತಾಯಿದ್ದೀನಿ. ಅವರು ಆ ಸಾಂಬಾರು ಮತ್ತು ಮುದ್ದೆ ಮಾಡಿಕೊಡು ಅಂತ ಹೇಳಿದ್ರು. ಅಪ್ಪ ಮಗಳು ಇಬ್ಬರು TV ನೋಡ್ತಾ ಇದ್ದಾರೆ. ಇವತ್ತು ನಾನು ಫುಲ್ ಬ್ಯುಸಿ. ಸರಿ, ಸಾಂಬಾರಿಗೆ ರೆಡಿ ಮಾಡಿಕೊಂಡು ಮತ್ತು ಪಾನಿಪುರಿಗೆ ಹಿಟ್ಟು ಕಲಿಸ್ಬೇಕು. ಯಾವ ರೀತಿ ಕಲಿಸೋದಂತ ಹೇಳ್ಕೊಡ್ತೀನಿ, ಬನ್ನಿ. ಪಾಲಕ್ ಸಾಂಬಾರು ಮಾಡೋದಕ್ಕೆ ಸೊಪ್ಪು 2ರಿಂದ 3 ಸಲ ತೊಳೆದು ಇಟ್ಕೊಂಡಿದ್ದೀನಿ. ಅದಕ್ಕೆ ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ, 1 ಈರುಳ್ಳಿ, 1 ಟೊಮ್ಯಾಟೊ ಮತ್ತು ಒಂದು 7-8 ಇಲ್ಕು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದನ್ನೆಲ್ಲ ಒಟ್ಟಿಗೆ ಹಾಕಿ ಬೇಯಿಸ್ಕೊಳ್ಳೋಕ್ಕೆ ಹಾಕ್ಕೊಳ್ಳೋಣ. ಬಾಣಲಿ ಇಟ್ಟಿದ್ದೀನಿ. ಇದನ್ನೆಲ್ಲ ಒಟ್ಟಿಗೆ ಹಾಕ್ಕೊಂಡು ಬೇಯಿಸ್ಕೋಬೇಕು.
ಇದು ಚೆನ್ನಾಗಿ ಬೆಂದರೆ ಇದಕ್ಕೆ ಉಪ್ಪು ಎಷ್ಟು ಬೇಕು ಅಷ್ಟು ಹಾಕ್ಬಿಟ್ಟು ಬೇಯಿಸಿದ್ರೆ ಸಾಕು. ತಣ್ಣಗಾದ್ಮೇಲೆ ರುಬ್ಬಿದ್ರೆ ಸಾಂಬಾರು ರೆಡಿ. ಉಪ್ಪು ನೋಡಿ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ನಾನು ಉಪ್ಪು ಈ ಡಬ್ಬಕ್ಕೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ನೀರು ಹಾಕ್ತಾಯಿತ್ತು ಅಂದ್ಬಿಟ್ಟು ಪಿಂಗಾಣಿದ್ರಲ್ಲಿ. ಸ್ಟವ್ ಆನ್ ಮಾಡ್ಕೊಳ್ಳಿ. ನೀರು ಹಾಕಿಲ್ಲ, ನೀರು ಹಾಕ್ಕೊಳ್ಳಿ. ಜಾಸ್ತಿ ವಾಟರ್ ಹಾಕಬೇಡಿ, ಅದು ಸೊಪ್ಪು ಬೆಂದರೆ ಸ್ವಲ್ಪ ಕಮ್ಮಿ ಆಗುತ್ತೆ ಅಲ್ಲ, ಹಾಗಾಗಿ ವಾಟರ್ ಜಾಸ್ತಿ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ. ಆಮೇಲೆ ಸ್ವಲ್ಪ ಕೈ ಆಡ್ಕೊಳ್ಳೋಣ. ನೋಡಿ ಇದು ಬೆಂದಿದ್ದಾಗಿದೆ. ಇದು ತಣ್ಣಗಾದ್ಮೇಲೆ ಮಿಕ್ಸಿಯಲ್ಲಿ ರುಬ್ಕೊಂಡು ಒಗ್ಗರಣೆ ಹಾಕ್ಕೊಳ್ಳೋಣ. ಇದು ಹಿಂಗೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಹಾಕ್ಬಿಟ್ಟು ಈ ರುಬ್ಬಿರೋದಕ್ಕೆ ಹಾಕ್ಬಿಟ್ಟು ಒಗ್ಗರಣೆ ಹಂಗೆ ಕುದಿಸ್ಕೊಳ್ಳೋದಕ್ಕೆ ರುಬ್ಕೊಳ್ಳೋಣ. ಡನ್. ಒಗ್ಗರಣೆ ರೆಡಿ. ಇದು ಕುದ್ದ ಮೇಲೆ ಇದಕ್ಕೆ ಒಗ್ಗರಣೆ ಹಾಕ್ಕೊಂಡ್ರೆ ರೆಡಿ ಆಗುತ್ತೆ. ಸಾಂಬಾರು ರೆಡಿಯಾಗಿದೆ. ಆ ಪಕ್ಕದಲ್ಲೇ ಮುದ್ದೆ ಹಿಡ್ಕೊಂಡಿದ್ದೆ. ಟೈಮ್ ಆವಾಗಲೇ 2 ಗಂಟೆ ಆಗೋಗಿತ್ತು. ಸರಿ ಮುದ್ದೆ ಮಾಡಿಬಿಟ್ಟು ಹಸ್ಬೆಂಡು ನಾನು ಇಬ್ಬರು ಕುತ್ಕೊಂಡು ಊಟ ಮಾಡಿದ್ವಿ. ನನ್ನ ಮಗಳು ಮಲ್ಕೊಂಬಿಟ್ಟಿದ್ಲು. ಓಕೆ, ಪಾನಿಪುರಿ ಮಾಡೋದಕ್ಕೆ ಬಟಾಣಿ ನಾನು ಬೆಳಗ್ಗೆನೇ ನೆನೆಸಿಟ್ಕೊಂಡಿದ್ದೆ. ಇದು ಬೇಯಕ್ಕೆ ಹಾಕ್ತಾಯಿದ್ದೀನಿ ಕುಕ್ಕರಲ್ಲಿ. ಒಂದು ವಿಷಲ್ ಹೊಡೆಸ್ಕೊಂಡ್ರೆ ಸಾಕು. ನಾನು ಆಲೂಗಡ್ಡೆನೂ ಇದರಲ್ಲೇ ಬೇಯಿಸ್ತಾ ಇದ್ದೀನಿ, 2 ಒಟ್ಟಿಗೆ ಆಗೋಗ್ಬಿಡುತ್ತೆ ಅಂದ್ಬಿಟ್ಟು. ಮಸಾಲೆ ಪೂರಿ, ಪಾನಿಪುರಿ ಎರಡನ್ನೂ ಮಾಡ್ತೀನಿ, ಈಸಿಯಾಗಿ ಹೇಳ್ಕೊಡ್ತೀನಿ, ನೋಡ್ಕೊಳ್ಳಿ. ಇದನ್ನು ಬೇಯಕ್ಕಿಡೋಣ. 1 ವಿಷಲ್ ಕೂಗಿಸ್ಕೊಳ್ಳೋಣ ಸಾಕು. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ, ಸಾಕು. ಅಂಟಿಸ್ಕೊಳ್ಳಿ, 1 ವಿಷಲ್ ಹೊಡಿಸಿ ಸಾಕು. ಇನ್ನು ಪೂರಿ ಮಾಡ್ಕೊಳ್ಳೋದಕ್ಕೆ ಇದರಲ್ಲಿ 2 ಬಟ್ಲು ಸೂಜಿ ರವೆ ಇಲ್ಲಾಂದರೆ ಚಿರೋಟಿ ರವೆ, 2 ಬಟ್ಲು ಹಾಕ್ಕೊಬೇಕು. 1 ಹಾಕ್ಕೊಂಡೆ, ಇನ್ನೊಂದು ಬಟ್ಲು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದರಲ್ಲಿ 1 ಕಪ್ಪು ಚಪಾತಿ ಹಿಟ್ಟು, ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇದು ವಿಡಿಯೋ ನೋಡಿದ್ದೆ, ಇದರಲ್ಲಿ ಮೋಸ್ಟ್ಲಿ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ನಾನು ಪ್ರಿಪೇರ್ ಮಾಡಿ ಯಾವತ್ತೂ ಮಾಡಿಲ್ಲ, ಇದೆ ಫಸ್ಟ್ ಮಾಡ್ತಾ ಇರೋದು ಈ ಥರ. ನೋಡೋಣ ಹೇಗೆ ಬರುತ್ತೆ ಅಂದ್ಬಿಟ್ಟು. ಇದನ್ನು ಕ್ಲೀನಾಗಿ ಕಲಿಸ್ಕೊಳ್ಳೋಣ. ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡಿದ್ದೀನಿ. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ತೆಳುವಾಗಿ ಕಲಿಸ್ಕೊಬಾರ್ದು. ನಾವು ಚಪಾತಿ ಹಿಟ್ಟು, ಗೋಧಿ ಹಿಟ್ಟು ಯಾವ ರೀತಿ ಕಲಿಸ್ಕೊತೀವೋ ಅದೇ ರೀತಿ ಕಲಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ನೋಡಿ ಕಲಸಿದ್ದಾಗಿದೆ. ಇದು 1 ಅವರ್ 2 ಅವರ್ ನೆನಿಲಿ. ಇವಾಗ 3 ಗಂಟೆ. ನಾನು 4-4:15 ಹಂಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇದು ವಿಷಲ್ ಹೊಡೆದ್ಬಿಟ್ಮೇಲೆ ಅದಕ್ಕೆ ಮಸಾಲೆ ಎಲ್ಲ ಏನೇನು ಬೇಕಂತ ಮಾಡಿಟ್ಕೊತೀನಿ. ಇದನ್ನು ಒಂದು ಬಟ್ಟೆಯಲ್ಲಿ ಮುಚ್ಚಿಟ್ಕೊಳ್ಳಿ, ಇಲ್ಲ ಅಂದರೆ ಕ್ಯಾಪ್ ಹಾಕಿ ಇಟ್ಬಿಡಿ. 1 ಗಂಟೆ 1.5 ಗಂಟೆ ನೆನ್ಕೊಂಡ್ರೆ ಚೆನ್ನಾಗಿರುತ್ತೆ. ಸರಿ, ಪಾನಿ ಮಾಡೋದಕ್ಕೆ ಏನೇನು ಹಾಕ್ಕೊಬೇಕಂತ ಹೇಳ್ತೀನಿ ಬನ್ನಿ. ಇದು ಪಾನಿಗೆ ಹುಣಸೆಹಣ್ಣು ಒಂದಿಷ್ಟು ದಪ್ಪ ಅಷ್ಟು ನೆನೆಸ್ಕೊಂಡಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು, ಜೀರಿಗೆ ಇದಿಷ್ಟು ಹಾಕ್ಕೊಂಡು ರುಬ್ಕೊಳ್ಳೋಣ. ಇದ್ರ ಜೊತೆಗೆ 1 ಸ್ಪೂನಷ್ಟು ಬ್ಲ್ಯಾಕ್ ಸಾಲ್ಟ್, ಇದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು. ಎಷ್ಟು ಬೇಕಷ್ಟು ಬ್ಲ್ಯಾಕ್ ಸಾಲ್ಟ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸಾಲ್ಟೇ ಹಾಕ್ಕೊಳ್ಳಿ. ಓಕೆ, ಬ್ಲ್ಯಾಕ್ ಸಾಲ್ಟ್ ಹಾಕಿದ್ರೆ ಪಾನಿ ಟೇಸ್ಟು ಚೆನ್ನಾಗಿರುತ್ತೆ. ಇದನ್ನು ರುಬ್ಕೊಳ್ಳೋಣ. ನೋಡಿ ಇದು ರುಬ್ಕೊಂಡಿದ್ದೀನಿ ನಾನು. ಇದನ್ನು ಸೋಸ್ಕೊಬೇಕು. ನಾನು ಇದನ್ನೇ ಗ್ರೇವಿನ ಸ್ವಲ್ಪ ಮಸಾಲೆಗೆ ಹಾಕೋದಕ್ಕೆ ಎತ್ತಿಕ್ಕೊತೀನಿ. ಇದನ್ನು ಫಸ್ಟು ಸೋಸ್ಕೊಂಬಿಡೋಣ. ನೋಡಿ ಈ ಥರ ಸೋಸ್ಕೊಂಡ್ರೆ ನಿಮಗೆ ಸೇಮ್ ಬಂಗಾರಪೇಟೆ ಪಾನಿಪುರಿದು ಪಾನಿ ಯಾವ ರೀತಿ ಬರುತ್ತೆ ಆ ರೀತಿ ಬರುತ್ತೆ. ಇದೆಲ್ಲ ತಿಳಿ ಆಗುತ್ತೆ. ಆವಾಗ ಬರೀ ನೀರು ಥರನೇ ಕಾಣಿಸುತ್ತೆ ನಿಮಗೆ. ನೋಡಿ ಜಂಡಿಯಲ್ಲಿ ಇಟ್ಕೊಂಡಿದ್ದೀನಿ ನಾನು. ಇದನ್ನು ಮಸಾಲೆ ಮಾಡೋದಕ್ಕೆ ಇದಕ್ಕೆ ಚಕ್ಕೆ, 1-2 ಲವಂಗ ಹಾಕ್ಕೊಂಡು ಇದನ್ನು ಮತ್ತೆ ರುಬ್ಕೊಂಡ್ರೆ ಮಸಾಲೆಗೆ ರೆಡಿ ಆಗುತ್ತೆ. ವಾವ್, ಪಾನಿ ರೆಡಿ. ಸೂಪರಾಗಿದೆ. ಟೇಸ್ಟ್ ಮಾತ್ರ ಅಲ್ಟಿಮೇಟ್. ನಾನೇ ಮಾಡಿರೋದು. ನನ್ನ ಮಗಳು ನೀನೇನು ರೆಡಿಮೇಡ್ ಏನೂ ಹಾಕ್ಬೇಡ, ನೀನೇ ಪಾನಿ ಮಾಡು, ಚೆನ್ನಾಗಿ ಮಾಡ್ತೀಯ ಅಂದ್ಲು. ಸೊ ನಾನೇ ಮಾಡಿರೋದು. ಟೇಸ್ಟ್ ಮಾಡಿ ನೋಡಿದೆ, ಸೂಪರಾಗಿದೆ. ಇದು ಆಲೂಗಡ್ಡೆಗೆ ಏನೇನು ಬೇಕಂತ ಹಾಕ್ಕೊಳ್ಳೋಣ. ಈರುಳ್ಳಿ, ನನಗೆ ಈರುಳ್ಳಿ ಜಾಸ್ತಿ ಇದ್ದರೆ ಇಷ್ಟ, ಅದಕ್ಕೆ ಜಾಸ್ತಿನೇ ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಸೌತೆಕಾಯಿ, ಒಂದು ಸ್ವಲ್ಪ ಕ್ಯಾರೆಟು. ಇದು ಲಾಸ್ಟಲ್ಲಿ ಆಮೇಲೆ ಪಾನಿಪುರಿಗೆ ಮೇಲೆ ಇಡ್ಕೊಂಡು ತಿನ್ನೋಕ್ಕೆ ಅಂದ್ಬಿಟ್ಟು ಅದು ಸಪ್ರೇಟಾಗಿ ಇಟ್ಟಿದ್ದೀನಿ.
ಕೊತ್ತಂಬರಿ ಸೊಪ್ಪು, ಜೀರಾ ಪೌಡರ್ ಒಂದು ಸ್ವಲ್ಪ, ಪೆಪ್ಪರ್ ಪೌಡ್ರ್ ಒಂದು ಸ್ವಲ್ಪ, ಉಪ್ಪು ರುಚಿಗೆ ತಕ್ಕಷ್ಟು, ಧನಿಯಾ ಪುಡಿ 1 ಸ್ಪೂನು, ಖಾರ ಪುಡಿ 1 ಸ್ಪೂನು. ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಲೂಗಡ್ಡೆ ರೆಡಿ ಆಯಿತು, ಪಾನಿನೂ ರೆಡಿಯಾಗಿದೆ. ಇದು ಎಕ್ಸ್ಟ್ರಾ ಈರುಳ್ಳಿ ಕ್ಯಾರೆಟು ಅದೆಲ್ಲ ಹಾಕ್ಕೊಳ್ಳೋದಕ್ಕೆ. ಇವಾಗ ಇದು ಮಸಾಲೆಗೆ ನೋಡಿ, ಅದೇ ಪಾನಿ ಸೋಸಿದ್ದು ಇದೆ ಜಂಡಿದೆಲ್ಲ, ಅದಕ್ಕೇ ನಾನು ಒಂದು 3 ಲವಂಗ, ಒಂದು ಸ್ವಲ್ಪ ಚಕ್ಕೆ ಹಾಕ್ಕೊಂಡಿದ್ದೀನಿ. ಇದಕ್ಕೊಂದು ಸ್ವಲ್ಪ ಬಟಾಣಿ ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ಪೇಸ್ಟ್ ರೆಡಿಯಾಗಿದೆ. ಬಟಾಣಿ ಒಳಗಡೆ ಹಾಕಿಬಿಟ್ಟು ಬಟಾಣಿನ ಕುದಿಸ್ಕೊಂಡ್ರೆ ಮಸಾಲೆ ರೆಡಿ. ಪೂರಿನ ಮಾಡ್ಕೊಳ್ಳೋಣ ಅಂತ ಬಂದೆ. ಇವಾಗ ಟೈಮು 4:15 ಆ ಥರ ಆಗಿತ್ತು. ಇದು ಮಾಡ್ಕೊಳ್ಳೋ ಅಷ್ಟರಲ್ಲಿ ಎಲ್ಲ ಸರಿ, ಮಾಡಿಕೊಂಡ್ರೆ 5-5:30 ಅಷ್ಟರಲ್ಲಿ ತಿನ್ನೋಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಮಾಡಿಕೊಂಡೆ. ನನ್ನ ಮಗಳು ನಾನು ಪಾನಿಪುರಿ ಮಾಡಿದ್ಮೇಲೆ ಎದ್ದಿದ್ದು. ಹರ್ಕೊಂಡು ಈ ಥರ ನಾನೊಂದು ಗಾಜಿಂದು ಬಾಟಲ್ ಇತ್ತು, ಅದ್ರ ಕ್ಯಾಪ್ ಎತ್ಕೊಂಡು ನಾನು ಈ ಥರ ತಿರುಗಿಕೊಂಡು ಕಟ್ ಮಾಡಿಕೊಂಡೆ ಶೇಪಲ್ಲಿ. ಎಣ್ಣೆಗೆ ಹಾಕ್ಕೊಂಡೆ, ಪರವಾಗಿಲ್ಲ, ನಾಟ್ ಬ್ಯಾಡ್. ಪೂರಿಗಳು ಚೆನ್ನಾಗೇ ಬಂತು, ಬಟ್ ಸ್ವಲ್ಪ ಮೆತ್ತಗಾಯಿತು. ನಾನು ಪೂರಿ ಒಂದು ರೆಡಿಮೇಡ್ ಬರುತ್ತಲ್ಲ ಎಣ್ಣೆಗೆ ಹಾಕ್ಕೊಳ್ಳೋದು, ಅದನ್ನು ತರಿಸ್ಕೊಂಡೆ. ಇದರಲ್ಲಿ ಪೂರಿ ಮಾಡಿಕೊಂಡ್ರೆ ಆಯಿತು ಅಂದ್ಬಿಟ್ಟು ರೋಸ್ಟ್ ಎಲ್ಲ ಮಾಡೂ ನೋಡಿದೆ, ಬಟ್ ಆದರೂ ಏನೋ ಗೊತ್ತಿಲ್ಲ, ಮೆತ್ತಗೆ ಆಯಿತು. ಓಕೆ ಮಸಾಲೆ ಪೂರಿಗೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಪೂರಿ ಎಲ್ಲ ಮಾಡಿಕೊಂಡೆ. ಸ್ವಲ್ಪ ಟೈಮ್ ಆಗೋಗ್ಬಿಡ್ತು. ಆಮೇಲೆ ನನ್ನ ಮಗಳಿಗೆ ಒಂದು ಪ್ಲೇಟಲ್ಲಿ ಸರ್ವ್ ಮಾಡಿ ಕೊಟ್ಟೆ. ಅಂತೂ ಪಾನಿಪುರಿ ರೆಡಿ ಆಯಿತು. ನನ್ನ ಮಗಳಿಗೆ ಫಸ್ಟ್ ಕೊಡ್ತೀನಿ, ಯಾಕಂದರೆ ಅವಳು ಮಧ್ಯಾಹ್ನ ಊಟನೇ ಮಾಡಿಲ್ಲ ಪಾಪ, ಹಂಗೆ ಮಲ್ಕೊಂಬಿಟ್ಲು. ಇದು ಬಟಾಣಿ ಮಸಾಲೆ, ಇದು ಪಾನಿ. ಗೋಲ್ಗಪ್ಪ ಬೇಕಾದರೂ ತಿನ್ಕೊಬೋದು, ಮಸಾಲೆ ಪುರಿ ಬೇಕಾದರೂ ಮಾಡ್ಕೊಂಡು ತಿನ್ಬೋದು. ಮಸಾಲೆನ ಹಾಕ್ಕೊಂಡು ಪಾನಿ ಜಾಸ್ತಿ ಹಾಕ್ಕೊಂಡು ತಿಂದರೂ ಚೆನ್ನಾಗಿರುತ್ತೆ. ಡನ್. ಇನ್ನು ಎಲ್ಲ ಮುಗಿಸ್ಕೊಂಡು ಕೈಕಾಲು ಮುಖ ತೊಳ್ಕೊಂಡು ನಾನು ಪೂಜೆ ಮಾಡಿಕೊಂಡೆ. ಫುಲ್ ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ಆಗ್ತಾಯಿಲ್ಲ, ಅದೇನೋ ಸಪೋರ್ಟ್ ಮಾಡ್ತಾಯಿಲ್ಲ. ಸರಿ, ನಾನು ಪೂಜೆ ಮುಗಿಸ್ಕೊಂಡು ನಾನು ನನ್ನ ದಿನನ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ನಾನು ನನ್ನ ವ್ಲಾಗ್ನ ಎಂಡ್ ಮಾಡಬೇಕಂತ ಅಂದ್ಕೊತಾ ಇದ್ದೀನಿ. ಆಲ್ರೆಡಿ ಟೈಮ್ 7:30 ಆ ಥರ ಆಗಿದೆ. ಅನ್ಸಬ್ಸ್ಕ್ರೈಬ್ ಮಾಡೋದು ಈ ನಡುವೆ ತುಂಬಾ ಜಾಸ್ತಿ ಆಗ್ತಾಯಿದೆ. ಅದ್ರ ಬಗ್ಗೆ ವೀಡಿಯೋನೂ ಮಾಡಾಕಿದ್ದೆ, ಬಟ್ ನಾನೇ ಬೇಡ ಅಂದ್ಬಿಟ್ಟು ಡಿಲೀಟ್ ಮಾಡಿದೆ. ನಿಮ್ಮ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ವೀಡಿಯೋಸ್ ಚೆನ್ನಾಗಿ ಬಂದರೆ ನೀವೇ ನೋಡ್ತೀರಾ, ಸಪೋರ್ಟ್ ಮಾಡ್ತೀರಾ ಅಂತ ಅನ್ನೋ ನಂಬಿಕೆ ಮೇಲೆ ನಾನು ಮುಂದೆ ಯೂಟ್ಯೂಬ್ ವೀಡಿಯೋಸ್ ಮಾಡ್ತೀನಿ. ಜಾಸ್ತಿ ಯಾರಿಗೂ ಕೇಳ್ಕೊಂಡು ಅನ್ಸಬ್ಸ್ಕ್ರೈಬ್ ಮಾಡಬೇಡಿ ಅಂತ ಹೇಳಬಾರ್ದು, ಯಾಕಂದರೆ ಅದು ಚೆನ್ನಾಗಿರಲ್ಲ. ಈಗ ನಾವು ಒಬ್ರಿಗೆ ಮಾಡಿ ಆ ಥರ ಮಾಡಿದ್ರೆ ಅದು ಚೆನ್ನಾಗಿರಲ್ಲ. ಪರವಾಗಿಲ್ಲ, ಯಾರು ಏನಾದರೂ ಮಾಡಿ, ಏನೂ ಮಾಡೋಕ್ಕಾಗಲ್ಲ. ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡ್ತೀರಾ ಇಷ್ಟಪಟ್ಟು ಅವ್ರಿಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ಸಬ್ಸ್ಕ್ರೈಬ್ ಆದಮೇಲೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಹಾಲ್ ಅಂತ ಬರುತ್ತೆ, ಆಲ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಾವು ಮಾಡೋ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ ಬಂದರೆ ನೀವು ಲೈಕ್ ಮಾಡೋಕ್ಕೆ ಗೊತ್ತಾಗುತ್ತೆ, ನಮಗೂ ಲೈಕ್ ಮಾಡೋದಕ್ಕೆ ಗೊತ್ತಾಗುತ್ತೆ. ಅದು ನೋಟಿಫಿಕೇಷನ್ ಏನೂ ಬಂದಿಲ್ಲ ಅಂದರೆ ನೀವೇನು ಅಂದ್ಕೊತೀರಾ, ಅನ್ಸಬ್ಸ್ಕ್ರೈಬ್ ಆಗಿದ್ದೀವಿ ಅಂತ ಅಂದ್ಕೊತೀರಾ. ಇಲ್ಲ, ಅದು ಆಲ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಾವು ಮಾಡೋ ವೀಡಿಯೋಸ್ ಎಲ್ಲ ನಿಮಗೆ ಆವಾಗ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಎಲ್ಲರೂ ಆರಾಮಾಗಿ ಲೈಕ್ ಮಾಡಿ ಸಪೋರ್ಟ್ ಮಾಡ್ಬೋದು. ನೀವಾದ್ರೂ ಅಷ್ಟೇ, ನಾವಾದ್ರೂ ಅಷ್ಟೇ. ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಯಾವಾಗ್ಲೂ ನೋಟಿಫಿಕೇಷನ್ ಬರುತ್ತೆ. ಹಾಗಂತ ಹೇಳ್ತಾ ದಯವಿಟ್ಟು ಯಾರು ಜಾಸ್ತಿ ಅನ್ಸಬ್ಸ್ಕ್ರೈಬ್ ಮಾಡಬೇಡಿ ಅಂತ ಕೇಳ್ಕೊಳ್ತಾ ನಾನು ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.